ಆನೇಕಲ್ ಪಟ್ಟಣ ವಿಶೇಷವಾದಂತಹ ಕರಗಕ್ಕೆ ಸಾಕ್ಷಿಯಾಗಿದೆ. ಧರ್ಮರಾಯಸ್ವಾಮಿ ಕರಗ ಮಹೋತ್ಸವ ಅದ್ದೂರಿಯಾಗಿ ಆನೇಕಲ್ ಪಟ್ಟಣದಲ್ಲಿ ನಡೆದಿದೆ. ಬೆಂಗಳೂರು ಕರಗದ ಜೊತೆಗೆ ಆನೇಕಲ್ನಲ್ಲಿ ನಡೆಯುವಂತಹ ಕರಗವೂ ಕೂಡ ಅಷ್ಟೇ ವಿಶೇಷತೆಯನ್ನು ಪಡೆದುಕೊಂಡಿದೆ. ಈ ಒಂದು ದ್ರೌಪದಿ ದೇವಿ ಕರಗ ಮಹೋತ್ಸವ ಖ್ಯಾತಿಯನ್ನು ಗಳಿಸಿರೋದು. ಈ ಬಾರಿಯ ಚಂದ್ರಪ್ಪ ಕರಗ ಹೊತ್ತಿದ್ದು ದೇವಾಲಯದಿಂದ ಮುಂಜಾನೆ 3 ಗಂಟೆ 10 ನಿಮಿಷಕ್ಕೆ ದೇವಾಲಯದಿಂದ ಕರಗ ಹೊತ್ತು ಮಂಡಿಯೂರಿ ಚಂದ್ರಪ್ಪ ಹೊರಬರ್ತಾ ಇದ್ದಂತೆ ದೇವಾಲಯದ ಎದುರು ವೀರಕುಮಾರರು ಕತ್ತಿಯಿಂದ ಎದೆಗೆ ಬಡಿದುಕೊಂಡು ಅಲಗು ಸೇವೆ ಮಾಡಿದರು. ಕರಗ ಮಹೋತ್ಸವ ಹಿನ್ನೆಲೆ ಆನೇಕಲ್ಲಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿತ್ತು. ದೇವಸ್ಥಾನ ಸೇರಿ ಪ್ರಮುಖ ರಾಜ ಬೀದಿಗಳಲ್ಲಿ ವಿದ್ಯುತ್ ದೀಪಗಳಿಂದ ಅಲಂಕಾರಗೊಳಿಸಲಾಗಿತ್ತು. ಆನೇಕಲ್ ಪಟ್ಟಣ ವಿಶೇಷವಾದಂತಹ ಕರಗಕ್ಕೆ ಸಾಕ್ಷಿಯಾಗಿದೆ. ಧರ್ಮರಾಯಸ್ವಾಮಿ ಕರಗ ಮಹೋತ್ಸವ ಅದ್ದೂರಿಯಾಗಿ ಆನೇಕಲ್ ಪಟ್ಟಣದಲ್ಲಿ ನಡೆದಿದೆ. ಬೆಂಗಳೂರು ಕರಗದ ಜೊತೆಗೆ ಆನೇಕಲ್ನಲ್ಲಿ ನಡೆಯುವಂತಹ ಕರಗವೂ ಕೂಡ ಅಷ್ಟೇ ವಿಶೇಷತೆಯನ್ನು ಪಡೆದುಕೊಂಡಿದೆ. ಈ ಒಂದು ದ್ರೌಪದಿ ದೇವಿ ಕರಗ ಮಹೋತ್ಸವ ಖ್ಯಾತಿಯನ್ನು ಗಳಿಸಿರೋದು. ಈ ಬಾರಿಯ ಚಂದ್ರಪ್ಪ ಕರಗ ಹೊತ್ತಿದ್ದು ದೇವಾಲಯದಿಂದ ಮುಂಜಾನೆ 3 ಗಂಟೆ 10 ನಿಮಿಷಕ್ಕೆ ದೇವಾಲಯದಿಂದ ಕರಗ ಹೊತ್ತು ಮಂಡಿಯೂರಿ ಚಂದ್ರಪ್ಪ ಹೊರಬರ್ತಾ ಇದ್ದಂತೆ ದೇವಾಲಯದ ಎದುರು ವೀರಕುಮಾರರು ಕತ್ತಿಯಿಂದ ಎದೆಗೆ ಬಡಿದುಕೊಂಡು ಅಲಗು ಸೇವೆ ಮಾಡಿದರು. ಕರಗ ಮಹೋತ್ಸವ ಹಿನ್ನೆಲೆ ಆನೇಕಲ್ಲಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿತ್ತು. ದೇವಸ್ಥಾನ ಸೇರಿ ಪ್ರಮುಖ ರಾಜ ಬೀದಿಗಳಲ್ಲಿ ವಿದ್ಯುತ್ ದೀಪಗಳಿಂದ ಅಲಂಕಾರಗೊಳಿಸಲಾಗಿತ್ತು. ಆನೇಕಲ್ ಪಟ್ಟಣ ವಿಶೇಷವಾದಂತಹ ಕರಗಕ್ಕೆ ಸಾಕ್ಷಿಯಾಗಿದೆ. ಧರ್ಮರಾಯಸ್ವಾಮಿ ಕರಗ ಮಹೋತ್ಸವ ಅದ್ದೂರಿಯಾಗಿ ಆನೇಕಲ್ ಪಟ್ಟಣದಲ್ಲಿ ನಡೆದಿದೆ. ಬೆಂಗಳೂರು ಕರಗದ ಜೊತೆಗೆ ಆನೇಕಲ್ನಲ್ಲಿ ನಡೆಯುವಂತಹ ಕರಗವೂ ಕೂಡ ಅಷ್ಟೇ ವಿಶೇಷತೆಯನ್ನು ಪಡೆದುಕೊಂಡಿದೆ. ಈ ಒಂದು ದ್ರೌಪದಿ ದೇವಿ ಕರಗ ಮಹೋತ್ಸವ ಖ್ಯಾತಿಯನ್ನು ಗಳಿಸಿರೋದು. ಈ ಬಾರಿಯ ಚಂದ್ರಪ್ಪ ಕರಗ ಹೊತ್ತಿದ್ದು ದೇವಾಲಯದಿಂದ ಮುಂಜಾನೆ 3 ಗಂಟೆ 10 ನಿಮಿಷಕ್ಕೆ ದೇವಾಲಯದಿಂದ ಕರಗ ಹೊತ್ತು ಮಂಡಿಯೂರಿ ಚಂದ್ರಪ್ಪ ಹೊರಬರ್ತಾ ಇದ್ದಂತೆ ದೇವಾಲಯದ ಎದುರು ವೀರಕುಮಾರರು ಕತ್ತಿಯಿಂದ ಎದೆಗೆ ಬಡಿದುಕೊಂಡು ಅಲಗು ಸೇವೆ ಮಾಡಿದರು. ಕರಗ ಮಹೋತ್ಸವ ಹಿನ್ನೆಲೆ ಆನೇಕಲ್ಲಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿತ್ತು. ದೇವಸ್ಥಾನ ಸೇರಿ ಪ್ರಮುಖ ರಾಜ ಬೀದಿಗಳಲ್ಲಿ ವಿದ್ಯುತ್ ದೀಪಗಳಿಂದ ಅಲಂಕಾರಗೊಳಿಸಲಾಗಿತ್ತು.